ಹಲೋ ಮೈ ಡಿಯರ್ ಫುಡ್ ಲವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೆಸಿಪಿಯಲ್ಲಿ ನಾನು ನಿಮಗೆ ನವಣೆ ಅಥವಾ ಫಾಕ್ಸ್ ಟೇಲ್ ಮಿಲ್ಲೆಟ್ಸ್ ಅಂತ ಏನು ಕರಿತೀವಿ ಅದನ್ನು ಬಳಸ್ಕೊಂಡು ಮಾಡ್ತಕ್ಕಂತಹ ಒಂದು ಸಿಂಪಲ್ ಯೆಟ್ ವೆರಿ ಡಿಲಿಷಿಯಸ್ ಪ್ರೋಟೀನ್ ರಿಚ್ 1 ಪಾಟ್ ಮೀಲ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಈಗ ನಾನು ಮೊದಲಿಗೆ ಇಲ್ಲಿ ಹಚ್ಚಿಟ್ಟಿರ್ತಕ್ಕಂತಹ ಕ್ಯಾರೆಟ್ ತೊಗೊಂಡಿದ್ದೀನಿ, ಬೀನ್ಸ್ ತೊಗೊಂಡಿದ್ದೀನಿ. ಇದು ಮಟ್ಕಿ ಕಾಳು ಅಂತ ಹೇಳ್ತಾರಲ್ಲ, ಅದು ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಇದು ಬ್ರೌನ್ ಇರುತ್ತೆ, ಸೇಮ್ ಹೆಸರು ಕಾಳು ಥರ ಇರುತ್ತೆ ನೋಡೋಕ್ಕೆ, ಅದು ಬ್ರೌನ್ ಕಲರಲ್ಲಿರುತ್ತೆ. ಅದನ್ನು 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ಆಮೇಲೆ ಇದು ಹಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ, ಇದು 100 ಗ್ರಾಮ್ ಅಷ್ಟು ಪನ್ನೀರು, ಇದು 1 ಮೀಡಿಯಮ್ ಸೈಜ್ ಈರುಳ್ಳಿ, ಇದು 1 ಕಪ್ ಅಷ್ಟು ಪುದೀನ, ಟೊಮೆಟೊ ಒಂದು 3 ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಹಾಗೆ ಇದು ಕ್ಯಾಪ್ಸಿಕಮ್ ಒಂದು ಚಿಕ್ಕದು, ಇಲ್ಲಿ ಒಂದು 4 ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಡ್ರೈ ಇಂಗ್ರೀಡಿಯೆಂಟ್ಸು, ಪಾಚಿ ಹೂವು ಅಂತ ಬರುತ್ತಲ್ಲ, ಪಾಚಿ ಕಲ್ಲು ಅಂತ ಬರುತ್ತಲ್ಲ ಅದು, ಮತ್ತು ಒಂದು 4 ಇದು ತೊಗೊಂಡಿದ್ದೀನಿ, ಲವಂಗ ತೊಗೊಂಡಿದ್ದೀನಿ, ಚಕ್ಕೆ ಪುಡಿ ತೊಗೊಂಡಿದ್ದೀನಿ. ಮತ್ತು ಚಕ್ಕೆ ಇದ್ದರೆ ಚಕ್ಕೆನೇ ಹಾಕ್ಕೋಬೋದು, ನಾನು ಪುಡಿ ತೊಗೊಂಡಿದ್ದೀನಿ. ಈಗ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಅರಿಶಿನ, ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಇಷ್ಟು ಇಂಗ್ರೀಡಿಯೆಂಟ್ಸು. ಇವತ್ತು ನಾನು ಮಾಡ್ಲಿಕ್ಕೆ ಹೊರಟಿರೋದು, ನಾನು ಮೊದಲೇ ಹೇಳ್ದಂಗೆ ಡಯಟ್ ಇಷ್ಟಪಡೋವಂಥವ್ರು, ಫ್ಯಾಟ್ ಬೇಡ ಅನ್ನೋರು ರೈಸ್ ಬದಲಾಗಿ ಯೂಸ್ ಮಾಡೋವಂಥದ್ದು. ನೋಡಿ, ಇದು ನವಣೆ ನಾನು ಲೋಕಲ್ ಸ್ಟೋರಲ್ಲಿ ತೊಗೊಂಡು ಬಂದಿದ್ದೀನಿ. ಇದನ್ನು ಈ ಕಪ್ಪಲ್ಲಿ ಅಳತೆ ಮಾಡಿ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ 2 ಕಪ್ ಅಷ್ಟು ನವಣೆಗೆ 5 ಕಪ್ ಅಷ್ಟು ನೀರನ್ನು ಹಾಕಿ ನಾನು ನೆನ್ನೆ ನೈಟೇ ನೆನೆಸಿಟ್ಕೊಂಡಿದ್ದೆ ಇದನ್ನು. ಸೊ ನೆನೆಸಿಟ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ, ಅದ್ರ ಜೊತೆಗೇನೆ ಗ್ಯಾಸ್ ಫಾರ್ಮ್ ಆಗೋದಿಲ್ಲ. ಸೊ ಡೈರೆಕ್ಟಾಗಿ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ನಮಗೆ ಗ್ಯಾಸ್ ಅನ್ನೋದು ಫಾರ್ಮ್ ಆಗೋದಿಲ್ಲ. ಸೊ ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಳ್ತಾ ಇದ್ದೀನಿ. ಅದಕ್ಕೆ ಈಗ ನಮ್ಮ ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಹೇಳಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೇನೆ ಈ ಪುದೀನ ಏನಿದೆ 1 ಕಪ್ ಅಷ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಜಾಸ್ತಿ ಹಾಕೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಏನಿದೆ ಚಿಟ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಕೊನೆಯದಾಗಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಈಗ ನೀಟಾಗಿ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ. ಬೇಕಿದ್ರೆ ಸ್ವಲ್ಪ ನೀರು ಸೇರಿಸ್ಕೋಬೋದು. ಸೊ ಈಗ ಪೇಸ್ಟ್ ರೆಡಿ ಆಗಿದೆ. ಮಾಡೋ ವಿಧಾನ ತುಂಬ ಸುಲಭ. ಸೊ ಬನ್ನಿ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ಸ್ಟವ್ ಅಂಟಿಸ್ಕೊಂಡು ಒಂದು ಪುಟಾಣಿ ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಕುಕ್ಕರಲ್ಲಿ ಮಾಡೋದು ತುಂಬ ಉತ್ತಮ. 1 ಪಾಟ್ ಮೀಲ್ ಅಂತ ಕೂಡ ಕರಿಬೋದು ಇದನ್ನು. ಸೊ ಸಪ್ರೇಟಾಗಿ ಮತ್ತೆ ಗ್ರೇವಿ ಅಥವಾ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಯೂಶಲಿ ಶುಗರ್ ಪೇಷಂಟ್ಸು ಅಥವಾ ವೆಯ್ಟ್ ಲಾಸ್ ಜರ್ನಿಲಿರೋರು ಅನ್ನನ ಅವಾಯ್ಡ್ ಮಾಡೋದಕ್ಕೋಸ್ಕರ ಬೇರೆ ಬೇರೆ ರೆಸಿಪೀಸ್ನ ಹುಡುಕ್ತಿರ್ತಾರೆ. ಸೊ ಮಿಲ್ಲೆಟ್ಸಿಂದ ದೋಸೆ ಕೂಡ ಮಾಡ್ಬೋದು. ಆ ರೆಸಿಪಿನ ನಾನು ಶೀಘ್ರದಲ್ಲೇ ಶೇರ್ ಮಾಡ್ತೀನಿ. ನಾನು ಎಕ್ಸ್ಪೆರಿಮೆಂಟ್ ಮಾಡಿ, ನಾನು ಆಲ್ರೆಡಿ ಮಾಡಿ ಚೆನ್ನಾಗಿ ಬಂದಿರ್ತಕ್ಕಂಥ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೋತೀನಿ. ಪ್ರೋಟೀನ್ ರಿಚ್ ಇರುತ್ತೆ, ಹಾಗೆ ವೆಯ್ಟ್ ಲಾಸ್ಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಈಗ ಎಣ್ಣೆ ಕಾದಿದೆ, ಇದಕ್ಕೆ ಸಾಸಿವೆನ ಹಾಕೊಂಬಿಡೋಣ ಬನ್ನಿ. ಸಾಸಿವೆ ಚಿಟ್ಕೊಡ್ತಾ ಇದೆ. ಇದಕ್ಕೊಂದು 2 ಪಿಂಚಷ್ಟು ಹಿಂಗುನ ಹಾಕ್ಕೊಳ್ತೀನಿ. ಹಿಂಗು ಹಾಕೋದ್ರಿಂದ ಒಳ್ಳೆ ಡೈಜೆಷನ್ ಆಗುತ್ತೆ, ಹಾಗೆ ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ. ಇದಕ್ಕೆ ಒಂದೊಂದೇ ತರಕಾರಿಗಳನ್ನ ಹಾಕೊಂಬಿಡೋಣ. ಮೊದಲಿಗೆ ನಾನು ಇಲ್ಲಿ ಕ್ಯಾರೆಟ್ ಹಾಕೋತಾ ಇದ್ದೀನಿ. ನಾವು ಆಲ್ರೆಡಿ ಕುಕ್ಕರಲ್ಲೇ ಮಾಡ್ತಾ ಇರೋದ್ರಿಂದ ಒಂದೊಂದೇ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲವನ್ನು ಒಟ್ಟಾಗೆ ಹಾಕ್ಬೋದು. ಸೊ ಕ್ಯಾರೆಟು ಬೀನ್ಸು ಹಾಕಿ ನಾನಿಲ್ಲಿ ಮೊಳಕೆ ಬರ್ಸಿರ್ತಕ್ಕಂತಹ ಮಟ್ಕಿ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಕೊನೆಗೆ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಪನ್ನೀರ್ ಮಾತ್ರ ನಾನು ಲಾಸ್ಟಲ್ಲಿ ಕುಕ್ಕರ್ ಮುಚ್ಚೋದಕ್ಕೆ ಮುಂಚೆ ಹಾಕ್ಕೊಳ್ತೀನಿ. ಹಾಗೆ ಹಾಕೋದ್ರಿಂದ ತಳ ಒತ್ತೋದಿಲ್ಲ, ಚೆನ್ನಾಗಿ ಬೇಯುತ್ತೆ, ರಬ್ಬರಿ ಆಗೋದಿಲ್ಲ, ತುಂಬ ಸಾಫ್ಟ್ ಆಗಿರುತ್ತೆ. ಸೊ ಪನ್ನೀರ್ನ ಯಾವಾಗಲೂ ನಾವು ಜಾಸ್ತಿ ಬೇಯಿಸಕ್ಕೆ ಹೋಗಬಾರ್ದು, ಹಾಗಾಗಿ ಅದನ್ನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ಇದೆಲ್ಲ ಕಂಪ್ಲೀಟಾಗಿ ಬೇಯೋವರೆಗೂ ಕಾಯೋ ಅವಶ್ಯಕತೆನೂ ಇಲ್ಲ. ಇದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೊಂದ್ಸಲ ನೀಟಾಗಿ ಬೆರೆಸ್ಕೊಂಬಿಡೋಣ. ಈಗ ಇದಕ್ಕೆ ನಾವು ನೈಟ್ ನೆನೆಸಿಟ್ಕೊಂಡಿದ್ವಿ ಅಲ್ವಾ, ನವಣೆನ ನಾನು 2 ಕಪ್ಸ್ ನವಣೆಗೆ 5 ಕಪ್ಸ್ ವಾಟರ್ ಹಾಕಿ ತೊಳೆದು ನೀಟಾಗಿ ನೆನೆಸಿಟ್ಟಿದ್ದೆ ನೈಟ್. ಅದನ್ನ ಇಲ್ಲಿ ಸೇರಿಸ್ಕೊಂಡ್ಬಿಡೋಣ. ಈಗ ಲಾಸ್ಟಲ್ಲಿ ನಾವು ಮಸಾಲೆ ರುಬ್ಬಿಟ್ಟಿದ್ವಲ್ಲ
ಅದನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಇದು ಉದ್ರುದ್ರಾಗಿ ಬೇಕು ಅಂತಂದ್ರೆ 1:2 ಪೋರ್ಷನ್ ಅಲ್ಲಿ ಹಾಕೊಳ್ಬಹುದು, ಅಥವಾ ಸ್ವಲ್ಪ ನೀರ್ ಟೆಕ್ಸ್ಚರ್, ಈ ಪೊಂಗಲ್ ಬಿಸಿಬೇಳೆ ಬಾತ್ ಆ ತರ ಇಷ್ಟಪಡ್ತೀನಿ ಅನ್ನೋದಾದ್ರೆ ನೀರನ್ನ 2:5 ಹಾಕೋಬಹುದು. ಈಗ ಇದನ್ನೆಲ್ಲ ನೀಟಾಗಿ ಒಂದ್ಸತಿ ಕಲ್ಸ್ಕೊಂಡ್ಬಿಡೋಣ. ಇದೇ ಸ್ಟೇಜ್ ಅಲ್ಲೇ ಉಪ್ಪು ಬೇಕಾ ಬೇಡವಾ, ಹೆಚ್ಚು ಕಡಿಮೆ ಇದೆಯಾ ಅಂತ ನಾವು ನೋಡಿ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ನನಗೆ ಇನ್ನು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು, ಹಾಗಾಗಿ ಇಲ್ಲಿ ಉಪ್ಪನ್ನ ಆಡ್ ಮಾಡ್ಕೊತಿದ್ದೀನಿ. ಒಂದ್ಸತಿ ನೀಟಾಗಿ ಕಲ್ಸ್ಕೊಂಡ್ಬಿಡೋಣ. ಉಪ್ಪು ಈಗ ಕರೆಕ್ಟ್ ಆಗಿದೆ. ಈ ಸ್ಟೇಜ್ ಅಲ್ಲಿ ಈಗ ನಾವು 100 ಗ್ರಾಮ್ ಪನ್ನೀರ್ ತಗೊಂಡಿದ್ನಲ್ಲ ಅದನ್ನ ಇಲ್ಲಿ ಆಡ್ ಮಾಡ್ಕೊತಾ ಇದ್ದೀನಿ. ಇದು ಈಗ ನಾನು ತಿರುಗ್ಸಕ್ ಹೋಗೋದಿಲ್ಲ, ಲಾಸ್ಟ್ ಅಲ್ಲಿ ತಿರುಗಿಸ್ತೀನಿ, ಯಾಕಂದ್ರೆ ಇಲ್ಲ ತಳ ಹೊತ್ಬಿಡುತ್ತೆ. ಈಗ ಕುಕ್ಕರ್ನ ಮುಚ್ಚಿ ಮೀಡಿಯಂ ಉರಿಯಲ್ಲಿ ಇಟ್ಟು ಒಂದು 3 ವಿಸಿಲ್ ಬರೋವರೆಗೂ ಕಾಯ್ಬೇಕಾಗತ್ತೆ, ಅಥವಾ 2 ವಿಸಿಲ್ಗೆ ಕೂಡ ನಾವು ತೆಗೆದು ನೋಡಿ ಚೆಕ್ ಮಾಡ್ಕೋಬಹುದು. ಆಲ್ರೆಡಿ ನಾನು ನೈಟ್ ಪೂರ್ತಿ ನೆನೆಸಿಟ್ಟಿದ್ದರಿಂದ ಇದಕ್ಕೆ ಹೆಚ್ಚು ವಿಸಿಲ್ ಬರ್ತೀರಾ, ಬರೀ 2 ವಿಸಿಲ್ಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೋಡೋಣ, ಬೆಂದಿದ್ರೆ ಓಕೆ, ಬೆಂದಿಲ್ಲ ಅಂದ್ರೆ ಮತ್ತೆ ಇನ್ನೆರಡು ವಿಸಿಲ್ ಇಡ್ಬೋದು. ಸೊ ಈಗ ತಣ್ಣಗಾಗೋವರೆಗೂ ಸ್ವಲ್ಪ ಕಾಯೋಣ. ಈಗ ಕುಕ್ಕರ್ ತಣ್ಣಗಾಗಿದೆ, ಸ್ಟೀಮ್ ಎಲ್ಲ ಹೋಗಿದೆ. ಈ ಸ್ಟೇಜಲ್ಲಿ ನಾನು ಲಿಡ್ ಓಪನ್ ಮಾಡ್ತಿದ್ದೀನಿ. ಈಗ ಇದಕ್ಕೆ ನಾವು ಹಚ್ಚಿಟ್ಕೊಂಡಿದ್ವಲ್ಲ ಕೊತ್ತಂಬರಿ, ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ನೋಡ್ತಿರ್ಬೋದು ನೀಟಾಗಿ ಬೆಂದಿದೆ, 2 ವಿಸಿಲ್ಗೆನೆ ಬೆಂದಿದೆ. ಆ್ಯಂಡ್ ಮುದ್ದೆನೂ ಆಗಲಿಲ್ಲ, ಸ್ವಲ್ಪ ಉದ್ರುದ್ರಾಗಿದೆ. ಬಹುಶಃ ಇನ್ನೊಂದು ವಿಸಿಲ್ ಕೂಗ್ಸಿದ್ರೆ ತುಂಬ ಉದ್ರುದ್ರಾಗಿ ಆಗ್ಬೋದು, ಬಟ್ ನನಗೆ ಈ ಕನ್ಸಿಸ್ಟೆನ್ಸಿನೇ ಇಷ್ಟ. ತುಂಬ ಮುದ್ದೆನೂ ಇರಬಾರ್ದು, ಹಾಗೆ ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ತುಂಬ ಉದ್ರುದ್ರಾಗಿ ನೀಟಾಗಿ ಬರುತ್ತೆ. ನೀವು ಟೆಕ್ಸ್ಚರ್ ನೋಡ್ತಾ ಇರ್ಬೋದು, ಯಾರಾದರೂ ನೋಡಿದ್ರೆ ನುಚ್ಚು ಅಂದ್ಕೊಳ್ತಾರೆ, ಬಿಟ್ಟರೆ ಇದು ಅನ್ನ ಅಲ್ಲ ನವಣೆ ಅಂತ ಖಂಡಿತ ಟೇಸ್ಟಲ್ಲಿ ಕೂಡ ಗೊತ್ತಾಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಇದನ್ನೀಗ ಸರ್ವ್ ಮಾಡ್ಕೊಂಬಿಡೋಣ. ಇದನ್ನ ಕರಿ ಜೊತೆ ಇಲ್ಲಾಂದ್ರೆ ರಾಯ್ತ ಜೊತೆ ಅಥವಾ ಸಲಾಡ್ ಜೊತೆ ಕೂಡ ತಿನ್ಬೋದು, ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇವತ್ತು ಇದನ್ನ ಸೌತೆಕಾಯಿ ಮತ್ತೆ ರಾಯ್ತ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಖಂಡಿತ ಟ್ರೈ ಮಾಡಿ. ವೆಯ್ಟ್ ಲಾಸು ಯಾಕೆ ಯಾವಾಗಲೂ ಬೋರಿಂಗ್ ಆಗಿರಬೇಕು, ಸ್ವಲ್ಪ ಟೇಸ್ಟಿಯಾಗೂ ಇರಲಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಖಂಡಿತ ಟ್ರೈ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.